ಸೊ ನನಗೆ ಒಂದು ಬೃಹತ್ ತರತಕ್ಕಂಥ ಭಾರವನ್ನ ನನ್ನ ಮೇಲೆ ವಹಿಸಿದ್ರು. ಸೊ ನಾನು ಎತ್ಕೊಳ್ಳಾರ್ತಕ್ಕಂಥ ಭಾರವನ್ನ ವಹಿಸಿದ್ರು. ಸುಮಾರು ಬರೀ 38,000 ಓಟ್ ಇರ್ತಕ್ಕಂಥ ಒಂದು ಅಕ್ಕೂರು ಜಿಲ್ಲಾ ಪಂಚಾಯತಿ ಹೋಬಳಿಯನ್ನ ನನ್ನ ಹ್ಯಾಂಡ್ ಓವರ್ ಮಾಡಿದ್ರು, ಉಸ್ತುವಾರಿನ ವಹಿಸಿದ್ರು. ನನಗೆ ಒಂದು ಸಬಾರ್ಡಿನೇಟರ್ ಆಗಿ ಪ್ರತಿ ಪಂಚಾಯತಿಗೆ ಒಬ್ಬ ಶಾಸಕರು ನೇಮಿಸ್ಕೊಂಡಿದ್ದೆ. ಸೊ ಒಂದು ಏನು ನಮ್ಮ ಬಾಣಗಳ ಒಂದು ಪಂಚಾಯತಿಗೆ ನಮ್ಮ MP ಮಲ್ಲೇಶ್ ಬಾಬು ಅವರು, ಏನು ಸುಳ್ಳೇರಿ ಗ್ರಾಮ ಪಂಚಾಯತಿಗೆ ನಮ್ಮ ಶರಣಕೂರು ಕಂದುಕೂರು ಶಾಸಕರು, ಮತ್ತು ಅಕ್ಕೂರು ಪಂಚಾಯತಿಗೆ ಬಂದು ನಮ್ಮ ಅನೂರು MLA ಅವರು, ಹಾಗೂ ನಮ್ಮ ಮಂಡ್ಯ ರಾಮಚಂದ್ರ ಅವರು, ಹಾಗೂ ನಮ್ಮ ಏನು ಸೂರಜ್ ನಾಯ್ಕ್ ಅವರು, ಮತ್ತು ವಿಶೇಷವಾಗಿ ಏನು ಬಾಣಗಳ ಪಂಚಾಯತಿಗೆ ನಮ್ಮ ತಿಂಗಳ ಜನಾಂಗ ನಾಯಕರಾಗಿರ್ತಕ್ಕಂಥ ಒಂದು ಡೈನಾಮಿಕ್ ನಾಯಕರಾಗಿರ್ತಕ್ಕಂಥ ಊಡಿ ವಿಜಯ್ ಅವರು ನನ್ನ ಟೀಮ್ ಆಗಿ ಕೊಟ್ಟಿದ್ರು. ನಾವು 15 ದಿವಸಗಳಿಂದ ಅಲ್ಲೇ ಉಳಿದು, ಅಲ್ಲೇ ಇದ್ದು, ಅವ್ರ ಮನೇಲೆ ಊಟ ಮಾಡ್ಕೊಂಡು, ತಿಂಡಿ ಮಾಡ್ಕೊಂಡು, ಅಲ್ಲೇ ಮಲಗಿ ಒಂದು ಕ್ಷೇತ್ರವನ್ನು ಹೋರಾಟ ಮಾಡಿ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಎಲೆಕ್ಷನ್ ಮುಗಿಸಿದ್ವಿ. ಐ ಹೋಪ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಖಂಡಿತವಾಗ್ಲೂ ನಮ್ಮ ಅಕ್ಕೂರು ಜಿಲ್ಲಾ ಪಂಚಾಯತಿಯಲ್ಲಿ ಇಡೀ ಚನ್ನಪಟ್ಟಣಕ್ಕಿಂತ ಎಲ್ಲಿ ಪಂಚಾಯತಿ ಹೈಯೆಸ್ಟ್ ಕೊಡ್ತಾರೆ ನಂಬಿಕೆ ನಮಗಿದೆ. ಅಷ್ಟು ವರ್ಕ್ ಮಾಡಿ ಬಂದಿದ್ದೀವಿ. ಬಹುಶಃ ನಮ್ಮ ಎಲೆಕ್ಷನ್ ಕೂಡ ಆ ಥರ ಮಾಡಿಲ್ಲ, ಈ ಥರ ಎಲೆಕ್ಷನ್ ಮಾಡಿ ಬಂದಿದೆ. ಬಹುಶಃ ಮತದಾನ ಪ್ರಭುಗಳು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆ ಮೂಡಿದೆ. ಈಗಾಗಲೇ ಯೋಗೇಶ್ವರ್ ಅವರು ಮಾತುಗಳು ಮಾಧ್ಯಮದಲ್ಲಿ ಕೇಳ್ತಿದ್ರು, ಎಲ್ಲೋ ಒಂದು ಕಡೆ ಸೋಲನ್ನು ಒಪ್ಪಿಕೊಂಡಂತ ಪರಿಸ್ಥಿತಿ ನನಗೆ ಒಂದು ಫ್ರಾಂಕ್ಲಿ 2 ದಿವಸಗಳಿದ್ದಂಗೆ ಕೂಡ ನಮಗೆ ವಿಜಯ ಪತಾಕೆ ನಮಗೆ ವಾಲಿರ್ಲಿಲ್ಲ. ಸೊ ನೆಕ್ ಟು ನೆಕ್ ಅಲ್ಲಿ ಹೋಗ್ತಾ ಇತ್ತು. ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ರಯತ್ನವನ್ನು ಜನ ಮಾಡಿದ್ದಾರೆ. ಈ ಸರಿ 2 ಸಾರಿ ಸೋತಿರ್ತಕ್ಕಂಥ ವ್ಯಕ್ತಿಗೆ ಯುವ ಒಂದು ಪ್ರತಿಭೆಗೆ ಕೊಡಬೇಕು, ಇದು ಭರವಸೆ ಬೆಳಕು, ಇದನ್ನ ಬೆಳೆಸಲೇಬೇಕು ಅನ್ನೋದನ್ನ ನಮಗೆ ಮೂಡಿಸಿದ್ದಾರೆ. ಖಂಡಿತವಾಗಿ ನನ್ನೇ ಕೂಡ ನಾನು ಅವರು ಹತಾಶ ಮಾತನ್ನು ಕಂಡಾಗ ಎಲ್ಲೋ ಒಂದು ಕಡೆ ಸರ್ವೆ ರಿಪೋರ್ಟ್ ಅಲ್ಲಿ ಅವ್ರಿಗೆ ಮೈನಸ್ ಕಾಣ್ತಾ ಇದೆ ಅಂತ ನನಗೂ ನೆನ್ನೆ ಅನಿಸಿದೆ. ಖಂಡಿತವಾಗ್ಲೂ ನಮ್ಮ ಕಷ್ಟಕ್ಕಂತೂ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಎಲ್ಲೊಂದು ಕಡೆ ದೇವೇಗೌಡ ಫ್ಯಾಮಿಲಿ ಒಬ್ಬ ಸಚಿವರಾಗಿರುವಂತವರು ಒಂದು ಚುನಾವಣೆ ಪ್ರಚಾರದಲ್ಲಿ ಹೇಳಿಕೆಗಳ ಇದು ನಿಮಗೆ ಲಾಭ ಆಗಿದೆ. ಸೊ ನಾನು ಇದೇ ಹೇಳಿಕೆ, ಇದಕ್ಕಿಂತ ಡಬಲ್ ಹೇಳಿಕೆ ಕುಮಾರಸ್ವಾಮಿ ಅವ್ರ ಮೇಲೆ ಕೊಟ್ಟರು. ಇಲ್ಲಿ ಮಂಡ್ಯದಲ್ಲಿ ಇಡೀ ಸಮೂಹನೇ ಬಂದು ಹೇಳಿದ್ರು. ಚಲನಚಿತ್ರ ರಂಗದವರು, ನಟರು, ಮಿನಿಸ್ಟರ್ಗಳು ಏನು ಹೊಡೆದಾಕ್ಬಿಟ್ವಿ ಅಂತ ಬಂದಿಟ್ರು. ಹೈಯೆಸ್ಟ್ ಮೆಜಾರಿಟಿಯಿಂದ ಕುಮಾರಸ್ವಾಮಿ ಗೆದ್ದಿಲ್ವೇ? ಬಹುಶಃ ಇದು ಕೂಡ ಹಂಗೆ ಆಗ್ತದೆ. ಈಗ ಯಾರ ಹಣೆ ಬರದಲ್ಲಿ ಯಾರು ಬರ್ದಿದ್ರೆ ರಾಜಕಾರಣ ಬಂದ್ರೆ ಯಾರು ಕಿತ್ಕೊಳಕ್ ಆಗಲ್ಲ ಅದಲ್ವಾ. ಯಾರೇ ಸರ್ಕಾರ ಬಂದ್ರು ಕಿತ್ಕೊಳಕ್ ಆಗಲ್ಲ, ಅಂದ್ರೆ ಹಣೆ ಬರನ ಕಿತ್ಕೊಳಕ್ ಆಗಲ್ಲ. ಬಹುಶಃ ಇದೇ ಕೂಡ ನಿಖಿಲ್ ಕುಮಾರ್ಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲ ಸಚಿವರು ಶಾಸಕರು ಅಲ್ಲೇ ಇಟ್ಟು ಕೆಲಸ ಮಾಡಿ, ಅದಕ್ಕೆ ತಕ್ಕಂತೆ ನೀವು ಅಧಿಕಾರದಲ್ಲಿ ಇಲ್ಲದೆ ಇದ್ರು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಿ. ಸರ್, ಹಸಿವಿಗೆ ಮತ್ತು ಹಸಿವಿದ್ದವ್ರಿಗೆ ಸರ್ಕಾರ ಬಂದ್ರು, ಭಾರತ ಸರ್ಕಾರ ಬಂದ್ರು, WTC ಬಂದ್ರು ಏನು ಮಾಡೋಕ್ಕಾಗಲ್ಲ. ಹಸಿವಿದೆ ನಮ್ಗೆ ಅವಶ್ಯಕತೆ ಇದೆ. ಅವಶ್ಯಕತೆ ಬಂದಾಗ ನಿಜವಾಗ್ಲೂ ನಾನು ಇತಿಹಾಸದಲ್ಲಿ ಅಂತ JDS ಸದಸ್ಯನ ಕಾರ್ಯಕರ್ತ ಲೀಡರ್ ನೋಡಿ, ಇಡೀ ಕರ್ನಾಟಕ ರಾಜ್ಯದ ಮೂಲಗಳಿಂದನೂ ವಾಲಂಟಿಯರ್ ಬಂದಿದ್ರು. ಇದು ಹಸಿವು ಅಂತ ಕಾಣ್ತಾರೆ ನಮಗೆ. ಇದು ಬೇಕಿತ್ತು, ಈ ಒಂದು ಎಲೆಕ್ಷನ್ ನಮ್ಗೆ ಬೇಕಿತ್ತು ಅಂತದೆ. ಆ ಜವಾಬ್ದಾರಿ ಕೊಟ್ಟಿದ್ರಿ ಸರ್. ಬಹುಶಃ ಮುಳಬಾಗ ಶಾಸಕರ ಒಂದು ಗರ್ವವನ್ನು ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನನ್ನ ಜವಾಬ್ದಾರಿಯನ್ನ ಸಂಪೂರ್ಣ ಮುಗಿಸಿದ್ದೀನಿ ಸರ್. ಸರ್, ಚನ್ನಪಟ್ಟಣದಲ್ಲಿ JDS ಗೆಲ್ಬೇಕಾದ್ರೆ ಜಮೀರ್ ಅಹಮದ್ ಅವ್ರ ಕಾರಣ. ಸೊ ಮೇ ಬಿ ನನಗೆ ಗೊತ್ತಿಲ್ಲ, ಅದು ಮುಂದಿನ ದಿವಸದಲ್ಲಿ ಹೇಗೆ ಅನ್ನೋದು ಗೊತ್ತಿಲ್ಲ. ಅವಣಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದಿದ್ರು ಕಾರ್ಯಕ್ರಮ, ಅಲ್ಲಿ ಹೇಳಿದ್ರು ನಾನು ಮಂಜಣ್ಣ ಇಬ್ರು ಒಂದೇ ಸಲ ಈ ಬಾರಿ ವಿಧಾನಸಭೆಗೆ ಹೋಗ್ತೀನಿ ಅಂತ. ಅದು ಒಂದು ಎಲೆಕ್ಷನ್ ಅಲ್ಲಿ ಏನು ಬಹುಶಃ ಆವಣಿದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ರಾಮಲಿಂಗೇಶ್ವರ ತಟ್ಟಿದೆ ಅಂತ ಅನ್ಕೋತೀನಿ. ಬಹುಶಃ ಅದೃಷ್ಟವಾಗ್ಲೂ ಬಹುಶಃ ಅಲ್ಲಿಂದನೇ ತೆಗಿಬೋದು ಅಂತ ಅನ್ಕೋತೀನಿ. ಒಬ್ಬ ಸ್ನೇಹಿತನಾಗಿ ನಾನು ಹೇಳೋದಿಷ್ಟೇ, ನಿಖಿಲ್ ಕುಮಾರಸ್ವಾಮಿ 2 ಸರಿ ಸೋತಿದ್ದಾರೆ. 3ನೇ ಬಾರಿ ಒಂದು ಕರಳು ಹಿಂಡು ಒಂದು ಘಟನೆ ನೋಡಿದೆ ನಾನು. ಬಹುಶಃ ಅಂತ ದೊಡ್ಡ ಮನೆ ಮಗಳು, ಅಂತ ದೊಡ್ಡ ಮನೆ ಸೊಸೆ ನಮ್ಮ ರೇವತಿಯವರು, ನಿಖಿಲ್ ಅವರು ಧರ್ಮಪತ್ನಿ ರೇವತಿಯವ್ರ ಬಗ್ಗೆ ಮಾತಾಡಬೇಕು. ಬಹುಶಃ ಅವರು ಕ್ಯಾನ್ವಾಸ್ ಮಾಡಿದ ರೀತಿ ನಾನು ನೋಡಿದೆ. ಎಲ್ಲ ಕಾಲೇಜುಗಳಿಗೆ ಹೋಗಿ, ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಮತ ಯಾಚನೆ ಮಾಡಿದ್ದು. ಯಾಕೋ ಒಂದು ಕರುಳು ಹಿಂಡೋ ಥರ ಆಗ್ಬಿಡ್ತದೆ ಖಂಡಿತವಾಗ್ಲು. ಯಾಕೆ 2 ಸರಿ ಸೋತು ಗಂಡ 3ನೇ ಸರಿ ಗೆಲ್ಬೇಕು ಅನ್ನೋ ಒಂದು ಹಬಲ, ಒಂದು ಏನಿದು ಬೇಕಿತ್ತು ನಮ್ಮದು. ಗೆದ್ದೇ ಗೆಲ್ತಾರೆ, ನನಗಂತೂ ಆ ಭರವಸೆ ಇದೆ. ಬಟ್ ಎಷ್ಟು ನನ್ನ ತಂಡ ವರ್ಕ್ ಮಾಡಿದ್ವಿ, ಆ ಕ್ರೆಡಿಟ್ ನನ್ನ ಟೋಟಲ್ ನನ್ನ ತಂಡಕ್ಕೆ ಹೋಗುತ್ತೆ, ಎಲ್ಲ ಶಾಸಕರಿಗೂ ಹೋಗುತ್ತೆ ಅನ್ನೋ ಇದು ನನಗಿದೆ. 100% ಈ ಸರಿ ಬೆಳಗಾಮಲ್ಲಿ ಇಬ್ರು ಕೂರ್ತೀವನ್ನೋ ವಿಶ್ವಾಸ ನನಗಿದೆ, ಒಂದು ನಂಬಿಕೆ ಕೂಡ ನನಗಿದೆ. ತುಂಬಾ ಚೆನ್ನಾಗಿತ್ತು ಸರ್ ಎಲೆಕ್ಷನ್. ಟಾಪ್. ನಾನು ಇಂಥರ ಎಲೆಕ್ಷನ್ ಮಾಡಿಲ್ಲ, ಬಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಎಲೆಕ್ಷನ್. ಎಲ್ಲ ನನ್ನ ಮುಳುಬಾಗಿಲ ಕೆಲವು ಎಲ್ಲ ಲೀಡರ್ಸ್ ಬಂದು ಒಂದು ಕ್ಯಾನ್ವಾಸ್ ಅಲ್ಲಿ ಭಾಗವಹಿಸಿದ್ರು.
ತುಂಬಾ ಖುಷಿ ಆಯ್ತು ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಎಲ್ಲೋ ಒಂದ್ ಕಡೆ ನನಗೆ ಬೇಜಾರಿತ್ತು, ಅಯ್ಯೋ ಕ್ಷೇತ್ರಕ್ಕೆ 8 ದಿವಸ ಹೋಗಿಲ್ಲಪ್ಪ ಏನ್ ಮಾಡ್ಕೊಂತಾರೆ ಅಂತ. ಅವರೇ ಬಂದಿದ್ರು, ಎಲ್ಲಾ ಲೀಡರ್ಸ್ ಎಲ್ಲ ಬಂದಿದ್ರು, ಎಲ್ಲಾ ರೀತಿ ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ನನಗೆ ಅದೊಂಥರ ಎಲ್ಲೋ ಒಂಥರ ಮಾರಲ್ ಸಪೋರ್ಟ್ ಸಿಕ್ಕಂಗೆ ಆಯ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಸರ್, ಮಾರಲ್ ಸಪೋರ್ಟ್. ಸರ್ಕಾರ ಇಲ್ಲ ಸರ್, ನಿಮ್ಮ ಮಾರಲ್ ಸಪೋರ್ಟ್ ಬೇಕು. ಖಂಡಿತವಾಗ್ಲೂ ಮಾರಲ್ ಸಪೋರ್ಟ್ ಇದ್ರೆ ಇನ್ನೆಷ್ಟು ನಾವು ಬೆಳಿತೀವಿ. ರಾಜ್ಯೋತ್ಸವ ಮುಂದೂಡಿಕೆ ಅದೇ ನಮ್ಮ ಕೆಲವು ಸಿಂಗರ್ಸ್ ಅಮೆರಿಕದಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಮತ್ತು 17ನೇ ತಾರೀಕು ಮಳೆ 80% ಇರೋದ್ರಿಂದ ಅದು ರದ್ದು ಮಾಡಿದ್ವಿ. 30ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮುಂದುವರಿಸಿದ್ವಿ, ಅಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ವಿ. 30ನೇ ತಾರೀಕು ನಾವು ಅನ್ಕೊಂಡಿದ್ದಕ್ಕಿಂತ ಜೋರ್ ಮಟ್ಟದಲ್ಲಿ ರಾಜ್ಯೋತ್ಸವನ ಮಾಡ್ತಾ ಇದೀವಿ. ತಮ್ಮೆಲ್ಲರ ಸಪೋರ್ಟ್ ಇರ್ಲಿ ಅಂತ ನಾನು ಕೇಳ್ತೀನಿ. ಓಕೆ, ಕೇಳ್ತೀನಿ. ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ, ನಿಮ್ಮ ಪಕ್ಷಕ್ಕೆ ಎಷ್ಟು? ಬಹುಶಃ ಗುಸುಗುಸು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ, ಬೆಳಗ್ಗೆ ಮಾಧ್ಯಮದ ಮಾತನ್ನು ಹೇಳಕ್ ಬಿಡ್ತೀನಿ. 3ಕ್ಕೆ 3 ಮುಕ್ಕರಿಸೋ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಅಂತ ಹವಾಮಾನ ವರದಿ ಗೊತ್ತಾಗ್ತಾ ಇದೆ. 3ಕ್ಕೆ 3 ಮುಕ್ಕರಿಸೋ ಒಂದು ಚಾನ್ಸಸ್ ಇದೆ. ನಾನು ಅನ್ನೋ ದುರಾಂಕಾರದಲ್ಲಿ ಯಾರು ಮೆರಿತಾರ, ನಾನಾಗಿರ್ಬೋದು, ನೀನಾಗಿರ್ಬೋದು, ಯಾರೇ ಆಗಿರ್ಬೋದು ಕೂಡ, ನಾನು ಅಂದವ್ರು ಯಾರು ಇತಿಹಾಸದಲ್ಲಿ ಬೆಳೆದಿಲ್ಲ. ತ್ರೇತಾಯುಗದಿಂದ ದ್ವಾಪರಯುಗದಿಂದ ತಗೊಳ್ರಿ, ಈ ಕಲಿಯು ಕೂಡ ಅಷ್ಟೇ, ನಾನು ಅಂದವ್ರಿಗೆ ಯಾರು ಭವಿಷ್ಯ ಬೆಳೆದಿಲ್ಲ. ಬಹುಶಃ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಚಿವರು ಆಡ್ತಾ ಇರ್ತಕ್ಕಂಥ ಒಂದು ಏನು ಅವರೊಂದು ಇದು ನೋಡ್ಬಿಟ್ರೆ ಅಯ್ಯಪ್ಪ ಈ ರಾಜಕಾರಣ ಬೇಡ ಅನ್ಸದೆ. ಆ ಮಟ್ಟಕ್ಕೆ ನಾನು ಅನ್ನೋ ಮಟ್ಟಕ್ಕೆ ನಡೀತಾ ಇದೆ. ಅದ್ರ ಹೇಳ್ತೇನೆ, ಇತ್ತೀಚೆಗೆ ಜಮೀರ್ ಏನಾಗಿದೆ ಅಂತಾನು ಗೊತ್ತಿಲ್ಲ, ಅಂತಾನೆ, ಅದು ನಂಗೆ ಗೊತ್ತಿಲ್ಲ. ಮರ್ರ ಅಂತಾನೆ, ನಂಗೆ ಗೊತ್ತಿಲ್ಲ ಅದು ಏನಕ್ಕೆ, ಅದು ಯಾವ ದೇವ್ರ ಮೇಲೆ ಬಂದಾಗ ಆಡಿಸ್ತಾರ ಅಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ನಾಟ್ ಗುಡ್ ವೇ. ಬಿಕಾಸ್ ನೀವೊಬ್ಬ ಒಂದು ಜನಾಂಗದ ಮಾಡಲ್ ಲೀಡರ್, ರೋಲ್ ಮಾಡಲ್ ಲೀಡರ್ನು ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್. ನಿಮ್ಮನ್ನ ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ. ಬಹುಶಃ ನಿಮ್ಮ ಹೋಗ್ತಕ್ಕಂಥ ನಡತೆ, ನಿಮ್ಮ ಬಾಯಿ, ನಿಮ್ಮ ವ್ಯಕ್ತಿತ್ವನ ಎತ್ತಿ ತೋರಿಸ್ತದೆ. ಬಹುಶಃ ಸರ್ ಈ ಮಾತನ್ನ ಬಹುಶಃ ಎಲ್ಲಾದ್ರೂ ಬೇರೆ ಒಂದು ಕಂಟ್ರಿದಲ್ಲಿ ಹೇಳಿದ್ರೆ ಇಷ್ಟೊತ್ತಿಗೆ ಅವ್ರು ಜೈಲಲ್ಲಿ ಇರ್ತಾ ಇದ್ರು. ನಮ್ಮ ಒಂದು ಪದ್ಧತಿ ಹಂಗಿದೆ. ನೋಡ್ಬೇಕು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡ್ಬೇಕು. ನಾವು ಕೂಡ ಇನ್ಮೇಲೆ ತಯಾರಾಗ್ಬೇಕು ಅನ್ಕೊಂಡಿದ್ವಿ. ಯಾಕಂದ್ರೆ ಹಿಂಗ್ ಕೂತ್ಕೊಂಡಿದ್ರೆ ಖಂಡಿತವಾಗ್ಲಾಗಲ್ಲ, ನಾವು ಕೂಡ ತಯಾರಾಗ್ಬೇಕು ಅನ್ಕೊಂಡಿದ್ವಿ. ಒಬ್ಬ ಮನುಷ್ಯನ ಬಗ್ಗೆ ಅಷ್ಟು ಕೀಳವಾಗಿ ಮಾತಾಡೋದು ಅದು ಅಸಭ್ಯ. ಅದು ಕಾಂಗ್ರೆಸ್ ಸಚಿವರೇ, ಶಾಸಕರೇ ಹೇಳ್ತಾ ಇದ್ದಾರೆ. ಅದೊಂದು ದಂಡೆ ದೇಳಿ ಹೋಗ್ತಾ ಇದಾವೆ, ಇವರಿಂದ ಇಡೀ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ, ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅದಲ್ವಾ? ಸ್ವಲ್ಪ ನಾನು ಅನ್ನೋ ಇದರಿಂದ ಮೆರಿತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ, ಕೆಲವೇ ದಿವಸಗಳಲ್ಲಿ, ನಾಳೆ ಅಥವಾ ನಾಳಿದ್ದು ನಾನು ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಶಾಸಕರು ಏನು ಮುಳಬಾಗ್ಲಲ್ಲಿ ವಕ್ಫ್ ಬೋರ್ಡ್ ಯಾವ ಜಾಗ ಹೋಗಿದೆ, ಕೋಲಾರ ದೊಡ್ಡಪೇಟೆನ ಹೊರಟೋಗಿದೆ, ಇನ್ಯಾವುದಕ್ಕೆ ಇದು ಅದಲ್ವಾ? ಕೋಲಾರ ದೊಡ್ಡಪೇಟೆ ಇದು ವಕ್ಫ್ ಬೋರ್ಡ್ ತೋರಿಸ್ತಾ ಇದೆ. ದೊಡ್ಡಪೇಟೆ ಅದ್ರ ದಾಖಲೆಗೆ ಸಮೇತವಾಗಿ ನಾವು ಸ್ಟೇಟ್ ಲೆವೆಲ್ ಒಂದು ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ಕರಿತಾ ಇದ್ವಿ, ನಾಳೆ ಅಥವಾ ನಾಳಿದ್ದು. ನಿಮ್ಮನ್ನು ಕೂಡ ಕರೀತೀನಿ, ಕುಲಂಕುಷ ಮಾತಾಡಿ. ಇದು ಶಾರ್ಟ್, ಓಕೆನಾ? ಜಾಸ್ತಿ ಕುಲಂಕುಷ ಮಾತಾಡೋದು ಒಂದು ಇದಿದೆ, ಅದನ್ನ ನಾನು ಮುಂದಿನ ದಿವಸ ನಾನು ಮಾತಾಡ್ತೇನೆ.